ಮಣ್ಣೆರ್ಚಿ ಸೇಫ್ ಆಗ್ತಾನೆ ಇರ್ತಾರೆ. ಆದ್ರೆ ನಮ್ಮ ಕ್ರೈಮ್ ತಂಡ ಅಂಥ ಅಪರಾಧಿಗಳನ್ನ ಕಾನೂನಿನ ಕಣ್ಣು ತಪ್ಪಿಸಲು ಬಿಡದು. ಇದು ಸಮಯ ಬರೆಯೋ ಚಾರ್ಜ್ ಶೀಟ್. ಆತ ಕಾರ್ ಚಾಲಕ. ಬಾಡಿಗೆ ಸಿಕ್ತು ಅಂತ ಗುರುತು ಪರಿಚಯ ಇಲ್ದವರನ್ನ ಹತ್ತಿಸ್ಕೊಂಡು ಅವರು ತೋರಿಸಿದ ದಾರಿಯತ್ತ ನಡೆದೇ ಬಿಟ್ಟ. ಹೀಗೆ ಬಾಡಿಗೆಗೆ ಅಂತ ಹೋದ ಆತ ಮರಳಿ ಸಿಕ್ಕಿದೆ ಪುಡಿ ಪುಡಿ ಮೂಳೆಯಾಗಿ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಸಾವಿನ ರಹಸ್ಯ ಭೇದಿಸಿದ ಪೊಲೀಸರ ಚಾಣಾಕ್ಷತನ ಇವತ್ತಿನ ಕಥೆಯ ಇಂಟ್ರೆಸ್ಟಿಂಗ್ ಭಾಗ. ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸೋ ಇವತ್ತಿನ ನಮ್ಮ ಚಾರ್ಜ್ ಶೀಟ್ ಕಥೆಯೇ ಮರ್ಡರ್ ಮಿಸ್ಟ್ರಿ. ಹಲೋ, ಡಿಯರ್ ಫ್ರೆಂಡ್ಸ್, ಇವತ್ತಿನ ಕತೆ ಆರಂಭ ಮಾಡೋಕ್ಕೂ ಮುನ್ನ ಇಲ್ಲೊಬ್ರು ಸೂಪರ್ ಕಾಪ್ ಇನ್ಸ್ಪೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದ ಒಂದು ನಿಗೂಢ ಪ್ರಕರಣವನ್ನ ತಮ್ಮ ಚಾಣಾಕ್ಷ ಬುದ್ಧಿಯಿಂದ ಪತ್ತೆ ಹಚ್ಚಿ ತಮ್ಮ ದಕ್ಷತೆ ಮೆರೆದು ನಮ್ಮ ಮುಂದೆ ನಿಂತಿರೋ ಆ ಸೂಪರ್ ಕಾಪ್ ಹೆಸರೇ ಮಹಾಂತೇಶ್ ಹೊಸಪೇಟ್. ಬಾಗಲಕೋಟೆ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿರೋ ಮಹಾಂತೇಶ್ ಇವತ್ತಿನ ನಮ್ಮ ಕಥೆಯ ಅಸಲಿ ಹೀರೋ ಕಣ್ರಿ. ಸಖತ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲಿಂಗ್ ಅನ್ನಿಸೋ ಇವತ್ತಿನ ಕತೆ ಆರಂಭವಾಗೋದೆ ಇಲ್ಲಿ ನಿಂತಿರೋ ಕ್ರೂಸರ್ ಜೀಪ್ ನಿಂದ ನೋಡಿ. ಕತೆ ಈ ಕ್ರೂಸರ್ ಜೀಪಿನ ಜೊತೆ ಕಿರಿಕಿ ಹೊಡೆಯುತ್ತೆ ಕಣ್ರಿ. ಯಾಕಂದ್ರೆ ಕತೆ ಆರಂಭವಾಗೋದೆ ಈ ಜೀಪಿನ ಚಾಲಕ ಜೀಪಿನೊಂದಿಗೆ ನಾಪತ್ತೆಯಾದ ನಂತರ. ಡಿಸೆಂಬರ್ 17ನೇ ತಾರೀಕು 2011ರಲ್ಲಿ ಒಬ್ಬ ಹೆಣ್ಣುಮಗಳು ಸರಸ್ವತಿ ಅಂತ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾಳೆ ಟೌನ್ ಠಾಣೆಗೆ, ನಮ್ಮ ಮಹಾಂತೇಶ್ ಹೊಸಪೇಟೆಯವರ ಹತ್ರ. ಕಂಪ್ಲೇಂಟ್ ಒಂದು ಮಿಸ್ಸಿಂಗ್ ಅಂತ ಕೊಡ್ತಾಳೆ. ನನ್ನ ಗಂಡ ನಿನ್ನೆ ಹೋಗಿದ್ದ, ಆತ ಟ್ಯಾಕ್ಸಿ ಡ್ರೈವರು, ಟ್ಯಾಕ್ಸಿ ಕ್ರೂಸರ್ ಗಾಡಿ ತೊಗೊಂಡು ಹೋದಾತ, ಬಂದಿಲ್ಲ. ರಾತ್ರಿ ನನಗೊಂದು ಫೋನ್ ಮಾಡಿದ್ದ, ನಾನು ಇಲ್ಲೊಂದು ಡಾಬಾದಲ್ಲಿ ಊಟ ಮಾಡ್ತಾ ಇದ್ದೇನೆ, ಒಂದು ಗಾಡಿ ಬಾಡಿಗೆ ಸಿಕ್ಕಿದೆ, ನಾನು ಜಮಖಂಡಿಗೆ ಹೋಗ್ತೇನೆ ಅಂತ ಹೇಳಿ ಫೋನ್ ಮಾಡಿದ್ದ ಅಂತ. ಅದೇ ಆ ಲಾಸ್ಟ್ ಕಮ್ಯುನಿಕೇಶನ್. ಅದಾದ ನಂತರ ಆತ ಮನೆಗೆ ಬಂದಿಲ್ಲ ಅಂಥೇಳಿ ಬಂದಿಲ್ಲ. ನಮ್ಗೆ ಹುಡುಕಿ ನೋಡಿದ್ವಿ, ಗಾಡಿನೂ ಬಂದಿಲ್ಲ, ಆತನೂ ಬಂದಿಲ್ಲ. ನಾವು ಎಲ್ಲ ಕಡೆ ಇದು ಮಾಡಿದ್ರು, ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ. ಅದ್ರ ಮೇಲೆ ಒಂದು ಮಿಸ್ಸಿಂಗ್ ಕೇಸ್ ಅಂತ ಹಾಕತ್ತೀವಿ. ನಿಜ, ಕಳೆದ ಡಿಸೆಂಬರ್ 14, 2011ರಂದು ಜೀಪಿನೊಂದಿಗೆ ನಾಪತ್ತೆಯಾಗಿದ್ದ ಆ ಚಾಲಕನ ಹೆಸರ ಈಶ್ವರ್ ಭಗಲಿ. ಈಶ್ವರ್ ಇದೇ ಬಾಗಲಕೋಟೆಯ ನಿವಾಸಿ ಕಣ್ರಿ. ಈಕೆ ಈಶ್ವರನ ಹೆಂಡತಿ ಸರಸ್ವತಿ ಅಂತ. ಈಕೆಯ ಕಂಕ್ಳಲ್ಲಿದೆಯಲ್ಲ ಈ ಕಂದ ಈಶ್ವರನ ಕೂಸು. ಈತ ಈಶ್ವರನ ತಂದೆ ಸಂಗಪ್ಪ ಅಂತ, ಇನ್ನೀತ ಅವನ ತಮ್ಮ ಕಣ್ರಿ. ಇಲ್ಲಿ ನೀವು ನೋಡ್ತಿರೋ ಈ ಮನೆ ಇದೆಯಲ್ಲ, ಇದೇ ಈಶ್ವರನ ಪಾಲಿಗೆ ಅರಮನೆ. ಮನೆಗೆ ಹಿರಿಯನಾಗಿದ್ದ ಈಶ್ವರ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ವ್ಯಕ್ತಿ. 2-3 ವರ್ಷ ಆತ್ರಿ ನಾ ತರೋದು ಬರ್ತಾವನ್ನ ಮಾಡ್ತಿದ್ದೀನಿ ರೀ. ನಾನು ಮುಂದೇನಂದ, ಯಪ್ಪ ಬಾಡಿಗೆ ಇತ್ತು ಹೋಯ್ತೀನಿ, ನೀವು ಉಂಡು ಮಕ್ಕಳು ನನಗೆ ಸೊಸಿ ಹೇಳಿದ್ದೆ. ಮುಂದೆ ಆದಾಗ ಸರ್ ಇಡ್ರಿ, ನಾ ಬರೇ ನೀವು ನಿಮ್ಮ ಥರ ಹೊಲ ಇರ್ತಿದ್ದೀನಿ ರೀ ಅವತ್ತು. ಈಗ ಹಿಂಗಾಗೈತಿ. ಈಗ ತಿಂಗಳು 2 ತಿಂಗಳು ಆತ್ರ ನೆನಾಡ್ಕೊಂಡು ಏನಿಲ್ರಿಪ್ಪ, ಏನು ಕೇಳಬೇಡ್ರಿ. ಅವನು ಚಂದಿದ್ದ ಓಣ್ಯಾಗ ಮಂದಿಗೆ ನೋಡ್ರಿ 4 ಮಂದಿಗೆ ಹೌದು ಅನ್ಸ್ಕೊಂಡ್ರಿ. ಏನೊಂದು ಬಯಲ್ರಿ, ಓರ್ಕು ಯವ್ವ ಅಕ್ಕ ಚಿಗೋ ಅಂತ ಹಿಂಗಾಡ್ತಿದ್ದೀನಿ. ಕುಡಿತಿದ್ದಿಲ್ಲ, ಬಿಡ್ತಿದ್ದಿಲ್ಲ. ಇಲ್ಲ ಇಲ್ರಿ ಅಪ್ಪ, ತರೋದು ಮನ್ಯಾಗ ತಿನ್ನೋದು ಮನ್ಯಾಗ ತೆಗೆದು. ಹ್ಞೂ ರೀ, ಅವನ ಮಾಡ್ತಿದ್ರಿ. ಹಿರಿಯ ಅವನ ಐತಿ.
3 ಮಂದಿ ಅದಾರಿ, ಒಬ್ಬ ಫೇಲ್ ಆದ, ಮತ್ತೆ ಒಬ್ಬ ಇನ್ನೊಬ್ಬ ಹೋಗ್ಯಾನ್ರಿ. ಹೌದು, ಈಶ್ವರ್ 2 ವರ್ಷಗಳ ಹಿಂದೆ ಕ್ರೂಸರ್ ಗಾಡಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ಅಂದು ಬಾಡಿಗೆ ಇದೆ ಅಂತ ಹೋದ ಈಶ್ವರ 3 ದಿನ ಕಳೆದ್ರು ಮನೆಗೆ ವಾಪಸ್ ಬರೋದಿಲ್ಲ. ಈ ಕ್ರೂಸರ್ ಗಾಡಿ ಜೊತೆ ನಾಪತ್ತೆ ಆಗಿಬಿಟ್ಟಿದ್ದ ಕಣ್ರಿ. ಇದರಿಂದ ಇವರಿಗೆ ಮಗ ಬರಲಿಲ್ಲ ಅನ್ನೋ ಚಿಂತೆ, ಇತ್ತ ಗಾಡಿ ಮಾಲಕರಿಗೆ ನನ್ನ ಗಾಡಿ ಏನಾಯ್ತು ಅನ್ನೋ ಯೋಚನೆ. ಹಾಗಾಗಿ ತನ್ನ ಗಾಡಿಯೊಂದಿಗೆ ಈಶ್ವರ ನಾಪತ್ತೆಯಾದ ಅಂತ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾನೆ ಸಂತೋಷ. ಮುಂಜಾನೆ ಹೋಗಿದ್ದಾರೆ, ಮುಂಜಾನೆ ಹೋಗಿ ಮತ್ತೆ ದಿವಸ ಬಾಡಿಗೆ ನಿನ್ನೆ ಮರಣ ದಿವಸ ಬಾಡಿಗೆ ಹೋಗಿದ್ದರು. ಅಷ್ಟು ಬಾಡಿಗೆ ಎಲ್ಲ ಲೆಕ್ಕ ಮಾಡ್ಕೊಂಡು ಮುಂಜಾನೆ 4 ಮಧ್ಯಾಹ್ನ 4-4 ನಾವು ಹೊಳೆ ಬಂದರೆ ಅಷ್ಟು 5-5 ಏನು ಬಾಡಿಗೆ ಬಂದಿತ್ತಂತ್ರೆ. ಅಷ್ಟು ನನಗೇನು ಫೋನ್ ಹಚ್ಚಿಲ್ರಿ. ಫೋನ್ ಹಚ್ಚಿದ ಮ್ಯಾಗ 5-6 ಸುಮಾರು ಬಾಡಿಗೆ ಹೋಗ್ಯಾನ್ರಿ. ಬಿಜಾಪುರ ಬಾಡಿಗೆ ಇದೆ ಅಂತಂತ್ರಿ. ಸ್ಟ್ಯಾಂಡ್ ಹೋದಾಗ 6-6:30 ಹೋದ್ರು ಅಂತಂದ್ರೆ. ಮತ್ತು ರಾತ್ರಿ ನಾವು ನಮ್ಮ 2 ಕ್ರೂಸ್ ಇರೋದವ್ರಿ. ಅದಾಗ ನಮ್ಮ ಇನ್ನೊಬ್ಬ ಡ್ರೈವರಿಗೆ ರಾತ್ರಿ 10-10 ಸುಮಾರು ನಾ ಬೆಳಗ್ಗೆ ಕ್ರಾಸ್ ಹೋಗೋದಿನಿ, ಬಾಡಿಗೆ ಬಿಜಾಪುರ ಬಾಡಿಗೆ ಹೊಂಟೀನಿ, ರಾತ್ರಿ ಬರ್ತೀನಿ ಅಂತಂದು ಅದು ಲಾಸ್ಟ್ ಕಾಲ್ ಆಗೈತ್ರಿ. ಒಂದು ಇನ್ನೊಬ್ಬ ಡ್ರೈವರಿಗೆ ಫೋನ್ ಹಚ್ಚಿದ್ದಾನ್ರಿ ಅಲ್ಲಿ. ಅವಂಗ ಮತ್ತು ಅದರಿಂದ ಮತ್ತೆ ಬಂದು ಮನೆಗೆ ಹೋಗಿ ಕೇಳಿದ್ವಿ, ಫೋನ್ ಹಚ್ಚಿದ್ನೇನಂತ, ಏನೇ ಫೋನ್ ಹಚ್ಚಿಲ್ಲ ಅಂತಂದ್ರೆ ಅಷ್ಟು ಮತ್ತೆ ನಮ್ಮ ಸ್ಟ್ಯಾಂಡ್ನವ್ರಿಗೆ 1-2-3 ಮಂದಿ ತೊಗೊಂಡ್ರೆ ಮತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕೇಸ್ ಕೊಟ್ಟಿರಿ. ಸಾಮಾನ್ಯವಾಗಿ ಮಿಸ್ಸಿಂಗ್ ಕೇಸ್ಗಳನ್ನ ಪೊಲೀಸರಷ್ಟೇನೋ ಗಂಭೀರವಾಗಿ ತಗೊಳ್ಳಲ್ಲ ಬಿಡಿ. ಯಾಕಂದ್ರೆ ಮನೆಯಲ್ಲಿ ಜಗಳ ಮಾಡ್ಕೊಂಡು ಇನ್ನೊಂದು ರಂಪ ಮಾಡ್ಕೊಂಡು ಮನೆ ಬಿಟ್ಟು ಹೋದವರು 3ನೇ ದಿನಕ್ಕೆ ವಾಪಸ್ ಬರ್ತಾರೆ ಅಂತ ಕೈ ಚೆಲ್ಲ ಬಿಡ್ತಾರೆ ಪೊಲೀಸ್ನವರು. ಆದ್ರೆ ಈಶ್ವರನ ಕಣ್ಣುಮರೆಯ ಕತೆ ಕೇಳಿದ ಸಬ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಹೊಸಪೇಟೆ ಸಮಥಿಂಗ್ ಇಸ್ ರಾಂಗ್ ಅಂತ ವಿಷಯವನ್ನ ಗಂಭೀರವಾಗಿ ತಗೋತಾರೆ. ಸತತ 2 ತಿಂಗಳವರೆಗೂ ತಮ್ಮೆಲ್ಲ ಚಾಣಾಕ್ಷತನ ಪ್ರದರ್ಶನ ಮಾಡಿ ಕಡೆಗೆ ಜೀಪನ್ನ ಪತ್ತೆ ಮಾಡಿ ತಂದು ನಿಲ್ಲಿಸ್ತಾರಲ್ಲ. ಆದ್ರೆ ಈ ಜೀಪಿನ ಚಾಲಕ ಈಶ್ವರ್ ಸಿಕ್ಕಿದ್ದು ಮಾತ್ರ ಚಿಂದಿ ಚಿಂದಿ ಮೂಳೆ ರೂಪದಲ್ಲಿ ಕಂಡ್ರಿ. ಪಾಲಾಗಿ ಹೋಗಿದ್ವಲ್ಲ. ಒಂದು ಕಡೆ ತಲೆ ಬುರುಡೆ, ಇನ್ನೊಂದು ಕಡೆ ಕೈಕಾಲಿನ ಮೂಳೆಗಳು, ಮತ್ತೊಂದು ಕಡೆ ಈಶ್ವರನ ಹರಿದ ಬಟ್ಟೆಗಳು. ಇದಕ್ಕೆ ಕಣ್ರಿ ನಾವು ಮೊದಲೇ ಹೇಳಿದ್ದು, ಇಡೀ ಕತೆ ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲಿಂಗ್ ಕ್ರೈಮ್ ಸ್ಟೋರಿ ಅಂತ. ಬೆಚ್ಚಿ ಬೀಳ್ತೀರಾ ನೀವು. ಜೀಪಿನೊಂದಿಗೆ ನಾಪತ್ತೆಯಾಗಿದ್ದ ಈಶ್ವರ ಹೀಗೆ ಮೂಳೆ ಹೆಣವಾಗಿ ಸಿಕ್ಕ ಪರಿಯನ್ನ ಕೇಳಿದ್ರೆ ದಂಗಾಗ್ಬಿಡ್ತೀರಿ ನೀವು. ಹಲೋ. ಜೀಪಿನ ಜೊತೆ ನಾಪತ್ತೆಯಾದ ಈಶ್ವರ್ ನಂತರ ಮೂಳೆಯಾಗಿ ಸಿಕ್ಕಿದ್ದು ಹೇಗೆ? ಅವನ ಸಾವಿನ ಹಿಂದಿರೋ ರಹಸ್ಯ ಏನು ಅಂತ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.